ಒಳ್ಳೆಯದಕ್ಕೆ ಕೈ ಬಳಸ್ತಿರ್ಬೇಕು, ಒಳ್ಳೆಯದಕ್ಕೆ ಕಣ್ಣು ಬಳಸ್ತಿರ್ಬೇಕು, ಒಳ್ಳೆಯದಕ್ಕೆ ಕಾಲ ಬಳಸ್ತಿರ್ಬೇಕು. ಈ ಹೆಜ್ಜೆಗಳನ್ನ ಹಾಕ್ತಿರ್ಬೇಕು. ಮನುಷ್ಯ ಹೆಜ್ಜೆ ಹಾಕಿದ್ರೆ, ಗಾಂಧಿ ಒಂದು ಹೆಜ್ಜೆ ಹಾಕಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಾವು ಒಂದು ಹೆಜ್ಜೆ ಹಾಕಿದ್ರೆ ಊರು ಕಟ್ಟಬೇಕು. ಅಂಥ ಹೆಜ್ಜೆಗಳು ನಮ್ಮ ಆಗಬೇಕು. ಯುವಕರಲ್ಲಿ ಅಂಥ ಉತ್ಸಾಹ ತುಂಬಬೇಕಾಗ್ತೈತಿ. ಉತ್ತಮನಾಗುವುದು ಮನುಷ್ಯ. ಎರಡನೇದ್ದು ಉಪಕಾರಿಯಾಗಬೇಕು. ಮನುಷ್ಯ ಉತ್ತಮನಾಗಬೇಕು, ಉಪಕಾರಿಯಾಗಬೇಕು. ಯಾಕೆ ಉಪಕಾರಿಯಾಗಬೇಕು? ನೀವು ಅನ್ಬೋದು, ಯಾಕೆ ಉಪಕಾರ ಮಾಡ್ಬೇಕ್ರಿ ಇನ್ನೊಬ್ಬರಿಗೆ? ಸುಮ್ಮನೆ ನಮ್ಮ ಅಷ್ಟಕ್ಕೆ ನಮ್ಮ ಹೊಲದಾಗ ಬೆಳೆದಿದ್ದು ನಾವು ಉಂಡು ತಿಂದು ಹೆಂಡ್ರು ಮಕ್ಕಳು ನಾವು ಆರಾಮ್ ಅದೀವಲ್ಲ, ಇನ್ನೊಬ್ರಿಗೆ ಹೋಗಿ ಉಣಸೋದು ತಿನ್ನಿಸೋದು ಏನು ಅವಶ್ಯಕತೆ ಐತಂತದ್ದು? ಇನ್ನೊಬ್ರಿಗೆ ಉಣಸ್ರಿ ತಿನ್ನಿಸ್ರಿ ಊರ್ ಕೆಲಸ ಮಾಡ್ರಿ ಅಂತ ಯಾಕೆ ಹೇಳ್ತೀರಿ? ಉಪಕಾರಿ ಯಾಕೆ ಆಗಬೇಕು ಮನುಷ್ಯ? ನೀವು ನೋಡಿ, ಯಾಕೆ ಉಪಕಾರಿ ಆಗಬೇಕು ಮನುಷ್ಯ ಅಂದ್ರ, ನಾನು ಈ ಭೂಮಿಗೆ ಬರುವಾಗ ಮಣ್ಣು ತಂದಿಲ್ಲ. ನಾವ್ಯಾರ ತಗೊಂಡು ಬಂದಿವೆ? ಅನ್ನ ತಗೊಂಡು ಬಂದಿಲ್ಲ, ನೀರು ತಗೊಂಡು ಬಂದಿಲ್ಲ, ಗಾಳಿ ತಗೊಂಡು ಬಂದಿಲ್ಲ, ಬೆಳಕು ತಗೊಂಡು ಬಂದಿಲ್ಲ. ಆದ್ರೆ ಭಗವಂತ ನಮ್ಮ ಮ್ಯಾಲ ಎಷ್ಟು ಕರುಣಾಮಯಿ ಅಂದ್ರ, ನೀವು ಒಂದು ಹಾಲಿನ ಡೈರಿಗೆ ಹೋಗ್ರಿ, ಒಂದು ಪಾಕಿಟ್ ಹಾಲು ಕೇಳಿದ್ರೆ 20 ರೂಪಾಯಿ ತಗೊಂತಾರೆ ನಿಮಗೆ. ಆದ್ರೆ ಭಗವಂತ ನಮ್ಮ ಮ್ಯಾಲ ಎಷ್ಟು ಕರುಣೆ ಇಟ್ಟಾನಂದ್ರ, ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮೆಲ್ಲರ ತಾಯಿಯ ಎದೆಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನವ. ಎಷ್ಟು ಕರುಣಾಮಯ ಆಗ್ತದೆ. ಮತ್ತು ಅವನು ಉಪಕಾರ ನಾವು ತೀರಿಸ್ಲಿಕ್ಕಾಗ್ತದೇನು? ನಮ್ಮ ಸಲುವಾಗಿ ಅನ್ನ, ನೀರು, ಗಾಳಿ ಎಲ್ಲವನ್ನ ಆತು ಕೊಟ್ಟಾನ. ನಾ ಬರುವಾಗ ಏನಾದರೂ ತಂದಿನೇನ್? ಏನೂ ತಂದಿಲ್ಲ. ನಾನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಹೇಗಿದ್ದೆ? ತಾಯಿಯ ಗರ್ಭದೊಳಗಿದ್ದೆ. ಹೇಗಿತ್ತು? ದ್ರವ ರಕ್ತದ ರೂಪವಾಗಲ್ಲಿದ್ದೆ. ಅದಕ್ಕಿಂತ ಮುಂಚೆ ತಂದೆಯ ಗರ್ಭದಲ್ಲಿ ಧಾತು ಸಪ್ತಕದ ರೂಪ ಆಗಿದ್ದೆ. ನಿಜಗುಂಡ್ರು ಒಂದು ಚಲೋ ಮಾತು ಬರೀತಾರ, ತಂದೆ ತಾಯಿಯಿಂದ ನಾ ಈ ಭೂಮಿಗೆ ಬಂದಿನಲ್ಲ, ತಂದೆ ತಂದೆ ಅಂತ ಅವನಿಗೆ ಯಾಕಂದ್ರು, ತಾಯಿ ತಾಯಿ ಅಂತ ಅಕ್ಕಿಗೆ ಯಾಕಂದ್ರು? ಧಾತು ಸಪ್ತಕದ ರೂಪ ಆಗಿ, ಪಂಚಭೂತಗಳ ರೂಪ ಆಗಿ, ಔಷಧಿಯಾಗಿ, ಧಾತು ಸಪ್ತಕದ ರೂಪ ಆಗಿ ತಂದೆಯೊಳು, ಮಾತೆಯ ಸೂತಕದ ರುತಿರ ರೂಪ ಆಗಿ ತನುವಾಗುವ ಅಚ್ಚರಿಯಕ್ಕೆ ನಿದ್ರೆ ಬಾರದಿದೆ ಅನ್ನ. ನಿಜಗುಂಡ್ರಂತಾರನ್ನ, ಇವ್ರಿಗೆ ತಂದಿ ತಂದಿ ಅಂತೀವಲ್ಲ, ಯಾಕೆ ತಂದೆ ಅನ್ನಬೇಕು? ತಂದೆ ಅನ್ನೋ ಹೆಸರು ಹೆಂಗೆ ಬಂತು? ಈಗ ನೋಡ್ರಿ, ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವಲ್ಲ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ತಾಯಿಯ ಗರ್ಭದೊಳಗಿದ್ವಿ. ತಾಯಿ ಗರ್ಭದೊಳಗೆ ಜೀವ ಹೇಗಿತ್ತು ಅಂದ್ರೆ ಏನೂ ಇಲ್ಲ, ಅದೊಂದು ಸುಮ್ಮನೆ ದ್ರವದ ರೂಪ ಆಗಿತ್ತು. ತಾಯಿಯ ಗರ್ಭಕ್ಕಿಂತ ಮುಂಚೆ ಎಲ್ಲಿತ್ತು ಅಂದ್ರೆ ತಂದೆಯ ದೇಹದೊಳಗ ಧಾತು ಸಪ್ತಕದ ರೂಪ ಆಗಿತ್ತದ. ಆ ಧಾತು ಸಪ್ತಕದ ರೂಪ ಬೆಳೆದಿದ್ದೆಲ್ಲಿಂದ ಅಂದ್ರೆ ಅನ್ನದಿಂದ ಬೆಳೆದಿದ್ದು, ಸಸ್ಯದಿಂದ ಬೆಳೆದಿದ್ದು. ಸಸ್ಯಗಳು ಎಲ್ಲಿಂದ ಬಂದು ಅಂದ್ರೆ ಭೂಮಿಯಿಂದ ಬಂದು. ಈ ಭೂಮಿ ಪಂಚಭೂತಗಳು ಎಲ್ಲಿಂದ ಬಂದು ಅಂದ್ರೆ ಪರಮಾತ್ಮನಿಂದ ಬಂದು. ಅಂದ್ರೆ ನಾ ಬಂದಿದ್ದೆಲ್ಲಿಂದ? ಪರಮಾತ್ಮನಿಂದ. ಅಂದ್ರೆ ನಾನು ಪರಮಾತ್ಮನ ಸ್ವರೂಪನಾಗಿದ್ದೆ. ಅಲ್ಲಿಂದ ನನ್ನ ತಂದೆ ನನಗೆ ಎಲ್ಲಿ ಕರ್ಕೊಂಡು ಬಂದ? ಆಕಾಶದೆತ್ತರದಲ್ಲಿರುವ ನನ್ನನ್ನ, ಆಕಾಶದಾಚೆ ಇರುವ ನನ್ನನ್ನು ಆಕಾಶಕ್ಕೆ ತಂದ. ಆಕಾಶದಿಂದ ಗಾಳಿಗೆ ತಂದ, ಗಾಳಿಯಿಂದ ಬೆಂಕಿಗೆ ತಂದ, ಬೆಂಕಿಯಿಂದ ನೀರಿಗೆ ತಂದ, ನೀರಿನಿಂದ ಮಣ್ಣಿಗೆ ತಂದ, ಮಣ್ಣಿನಿಂದ ಸಸ್ಯಕ್ಕೆ ತಂದ, ಸಸ್ಯದಿಂದ ಧಾತು ಸಪ್ತಕದ ರೂಪಕ್ಕೆ ತಂದ, ಅಲ್ಲಿಂದ ತಾಯಿಯ ಗರ್ಭಕ್ಕೆ ತಂದ, ತಾಯಿಯ ಗರ್ಭದಿಂದ ಈ ಭೂಮಿಗೆ ತಂದ. ಇಷ್ಟಕ್ಕೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದೆ ಅಂತ ಅಲ್ಲಿಂದ ಕರ್ಕೊಂಡು ಬಂದ. ತಾಯಿ ಅಂತಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ, ಏನು ಅಪ್ಪ ಕೊಟ್ಟಾನಲ್ಲ, ಈಗ ನಾವು ಅನ್ನೋದಲ್ಲ ಬಕೆಟ್ ತಾ ಚರಗಿ ತಾ ಅಂತೀವಿ. ಹಂಗ ಅಪ್ಪ ಕೊಟ್ಟಿದ್ದು ತಾ ಅಂತ ಇಸ್ಕೊಂಡು ತನ್ನ ಗರ್ಭದೊಳಗೆ ಹಾಕೊಂಡ್ಲಲ್ಲ, ಅಕ್ಕಿ ತಾಯಿ ಆದ್ಲು. ಅಂದ್ರೆ ನಾ ಹುಟ್ಟಿನಿ ಅಂದ್ರೆ ನಂದೇನೂ ಇಲ್ಲ, ಒಂದು ತಂದಿದು ಒಂದು ತಾಯಿದು. ಬರುವಾಗ ನಾ ಏನೂ ತಂದಿಲ್ಲ, ಮತ್ತು ಬಿಟ್ಟು ಹಂಗ ಹೊಂಟ್ನಿ ಅಂದ್ರೆ ಕೃತಜ್ಞನಾಗ್ತೀನಲ್ಲ. ಜಗತ್ತು ಅನ್ನ ಕೊಟ್ಟೈತಿ, ನೀರು ಕೊಟ್ಟೈತಿ, ಗಾಳಿ ಬೆಳಕು ಬೈಲು ಎಲ್ಲ ಕೊಟ್ಟೈತೆಲ್ಲ, ಇದನ್ನು ಮುಟ್ಟಿಸಿ ಹೋಗ್ಬೇಕಾಗ್ತೈತೆಲ್ಲ ನಾನು. ಅದಕ್ಕಾಗಿ ಮನುಷ್ಯ ಯಾಕೆ ಉಪಕಾರಿಯಾಗಬೇಕು ಅಂದ್ರೆ, ಇದು ಒಂಥರ ಬಾಡಿಗೆ ಮನೆ ಇದ್ದಂಗೆ ನಮ್ದು. ನೀವು ಬಾಡಿಗೆ ಮನೆಯಾಗಿದ್ದಾಗ ರೆಂಟ್ ಕೊಡಬೇಕೋ ಇಲ್ಲ? ಅವ್ರಿಗೆ ಕರೆಂಟ್ ಬಿಲ್ ಕೊಡಬೇಕು, ನೀರಿನ ಬಿಲ್ ಕೊಡಬೇಕು, ಮನೆ ಬಾಡಿಗೆ ಕೊಡಬೇಕು. ಈ ಜಗತ್ತು ಅನ್ನೋದೊಂದು ದೇವನ ಬಾಡಿಗೆಯ ಮನೆ ಇದು.
ಇಲ್ಲಿ ಬಂದ ಮೇಲೆ ಈ ಜಗತ್ತಿಗೆ ಒಳ್ಳೆಯದನ್ನ ಮಾಡಿ ಹೋಗುವ ಕೆಲಸ ನಾವು ಮಾಡಿದ್ವಿ ಅಂದ್ರೆ ಅವ ಉಪಕಾರಿಯಾದಂಗ ಆತ. ನಿಮಗೊಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವು ಮದರ್ ಥೆರಿಸಾ ಅವ್ರ ಹೆಸರು ಕೇಳಿರ್ಬೇಕು. ಮದರ್ ಥೆರಿಸಾ ಆಕೆಗೆ ನೊಬೆಲ್ ಪ್ರೈಸ್ ಬಂತು. ನೊಬೆಲ್ ಪ್ರೈಸ್ ಬಂದಾಗ ಮದರ್ ಥೆರಿಸಾ ಹೇಳ್ತಾಳೆ, ನನಗೊಂದು ಘಟನೆ ಬಹಳ ಜೀವನದೊಳಗೆ ಸ್ಫೂರ್ತಿ ಕೊಟ್ಟಿತು ಅಂತ. ಆಕೆ ಒಂದು ಇನ್ಸಿಡೆಂಟ್ ಬರೀತಾಳೆ. ಆಕೆ ನಿರ್ಮಲ ಹೃದಯ ಅಂತ ಹೇಳಿ ಒಂದು ಕುಟೀರ, ಗುಡಿಯಲ್ಲಿ ಕುಷ್ಠರೋಗಿಗಳ ಸಲುವಾಗಿ ಒಂದು ನಿರ್ಮಲ ಹೃದಯ ಕಟ್ಟಿದ್ಲು. ಆ ಕುಟೀರದೊಳಗ ಆಕೆ ಇದ್ಲು. ಯಾರೋ ಬಂದು ಹೇಳಿದ್ರಂತಾಕೆ, ಇಲ್ಲ ನಿಮ್ಮ ಈ ಆಶ್ರಮದ ಸಮೀಪ ಇಲ್ಲಿ ಒಂದು ಬಡ ಕುಟುಂಬ ಐತಿ, ಗಂಡಿಲ್ಲ, ಆಕೆಗೆ 7-8 ಜನ ಮಕ್ಕಳದಾರ, ಪಾಪ ಗಂಡ ತೀರ್ಕೊಂಡನ, ಅವಕ್ಕೆ ಉಣ್ಲಿಕ್ಕೆ ಅನ್ನ ಸೈತಿಲ್ಲ ಅಂತ. ಈಕಿ ಮದರ್ ಥೆರಿಸಾ ಒಂದು ಪಾತ್ರೆ ಒಳಗೆ ಅನ್ನ ಮಾಡ್ಕೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ಲಂತ. ಆ ಹೆಣ್ಮಗಳು ಹಸದ ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ. ಆ ಜೋಪಡಿ ಪಟ್ಟಿಯೊಳಗೆ ಇನ್ನೂ 8-10 ಕುಟುಂಬಗಳಿದ್ವಲ್ಲ, ಆ ಮಕ್ಕಳಿಗೆಲ್ಲ ಹೋಗಿ ಅನ್ನ ಕೊಟ್ಟು ಆಮೇಲೆ ತನ್ನ ಮಕ್ಕಳಿಗೆ ಉಣಿಸಿದ್ಲಂತ ಆಕೆ. ಯಾರೋ ಕೇಳಿದ್ರು ಮದರ್ ಥೆರಿಸಾಗ, ಅಲ್ಲ ನೀವು ನೋಡಿದ್ರೆ ಇಷ್ಟ ಪಾತ್ರೆಗೆ ಅನ್ನ ಕೊಟ್ಟಿರಿ, ಸಣ್ಣ ಪಾತ್ರೆ ಒಳಗೆ ಅನ್ನ ಕೊಟ್ಟಿರಿ, ಅಕ್ಕಿ ನೋಡಿದ್ರೆ ಓಣಿ ಮಕ್ಕಳಿಗೆಲ್ಲ ಉಣಿಸಿ ಬಂದ್ಲಲ್ಲ ಅಂತ. ತನ್ನುವ 8 ಮಕ್ಕಳದಾವ, ಅವಕ್ಕೆ ಉಣಿಸ್ಬೇಕಾಗಿತ್ತು, ಉಳಿದು ಓಣಿ ಮಕ್ಕಳಿಗೆಲ್ಲ ಕೊಟ್ಲಲ್ಲ. ನೀವು ಕೊಟ್ಟಿದ್ದು ಒಂದು ಸಣ್ಣ ಪಾತ್ರೆ ಒಳಗೆ, ಆಕೆ ಹಂಚಿದ್ದು ಓಣಿ ಮಕ್ಕಳಿಗೆಲ್ಲ. ಅವಾಗ ಮದರ್ ಥೆರಿಸಾ ಅಂತಾರೆ, ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಹಂಚಿ ಉಣ್ಬೇಕನ್ನುವ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದೈತಕಿ, ಅದಕ್ಕಿ ಹಂಚಾಳೆ ಎಲ್ಲರಿಗೂ. ಅದಕ್ಕೆ ನಮ್ಮ ಹೃದಯದ ಪಾತ್ರೆ ದೊಡ್ಡದಿರಬೇಕು, ಉಪಕಾರಿಯಾಗಬೇಕು ಮನುಷ್ಯ ಅಷ್ಟೇ. ಜಗತ್ತಿಗೆ ಇವೆರಡೇ ಕೆಲಸ ಮಾಡೋದು, ಒಂದು ಉತ್ತಮನಾಗೋದು, ಇನ್ನೊಂದು ಉಪಕಾರಿಯಾಗೋದು. ಇವೆರಡು ಮಾಡಿಬಿಟ್ರೆ ಅದು ಜೀವನ ಸಾರ್ಥಕತೆ ಅಂತ ಹೇಳ್ತಾ, ತಾವೆಲ್ಲ ನೋಡಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿದ್ದೀರಾ, ಗುಡಿ ಸುಂದರವಾಗಿ ಕಟ್ಟಿದ್ದೀರಾ, ಕಳಸಾರೋಹಣ ಮಾಡಿದ್ದೀರಾ. ಏನು ಬಹಳ ಭಕ್ತಿ ಅಂದ್ರೆ ಏನು, ದೇವರ ಗವಿಸಿದ್ದೇಶನ ಗರ್ಭಗುಡಿಯ ಮೇಲೆ ಕಳಸ ಏರಿಸಿದವ್ರು ಯಾರೋ ಒಂದು ಬಂಗಾರ ಕಳಸ ಕೊಡಿಸಿದ್ರು ಅಂತ ತಿಳ್ಕೊಳ್ಳಿ, ಅವ್ರ ಭಕ್ತಿನೇ ಬಹಳ ದೊಡ್ಡದಂತಲ್ಲ. ಬಂಗಾರ ಕಳಸ ಏರಿಸಿದವನ ಭಕ್ತಿಗಿಂತ ಊರು ಸ್ವಚ್ಛ ಮಾಡಿ ಇಲ್ಲಿ ಉಂಡವ್ರು ಎಲಿ ತೆಗೆದವನ ಭಕ್ತಿ ಅದಕ್ಕಿಂತ ದೊಡ್ಡದು ಇರ್ತದೆ. ಊರು ಸ್ವಚ್ಛ ಮಾಡಿದ್ರಿ ಅದು ಗವಿಸಿದ್ದಪ್ಪ ಜನ ಸೇವಾನೆ. ಊರೊಳಗೆ ಏನೋ ಹೊಲಸಿತ್ತು ಸ್ವಚ್ಛ ಮಾಡೋದು, ಊರೊಳಗೆ ಒಳ್ಳೆ ಕೆಲಸ ಇತ್ತು ಕೂಡಿ ಮಾಡೋದು. ಇದು ಊರಿನ ವೈಭವ. ಒಂದು ಹಳ್ಳಿಯ ವೈಭವ ಯಾವುದ್ರ ಮೇಲೆ ನಿಂತಿರ್ತೈತಿ ಅಂದ್ರೆ ಆ ಊರನ್ನ ಶ್ರೀಮಂತರ ಮೇಲೆ ಹಳ್ಳಿ ವೈಭವ ಅಲ್ಲ. ಆ ಊರಾಗ ದೊಡ್ಡ ದೊಡ್ಡ ಜಮೀನ್ದಾರ ಅದಾರಂದ್ರೆ ಅದು ಆ ಊರಿನ ವೈಭವ ಅಲ್ಲ. ಒಂದು ಹಳ್ಳಿಯ ನಿಜವಾದ ವೈಭವ ಯಾವುದು ಅಂದ್ರೆ ಅಲ್ಲಿಯ ಶ್ರೀಮಂತರು ಅಲ್ಲ, ಅಲ್ಲಿಯ ಜಮೀನ್ದಾರರು ಅಲ್ಲ. ಒಂದು ಊರಿನ ನಿಜವಾದ ವೈಭವ ಅಂದ್ರೆ ಯಾವ ಊರಲ್ಲಿಯ ಹಿರಿಯರು ಯುವಕರು ತಮ್ಮ ಜಾತಿಗಳನ್ನ ಪಕ್ಷಗಳನ್ನ ಮರೆತು ಊರಿನ ಅಭ್ಯುದಯಕ್ಕಾಗಿ ಹೆಗಲು ಕೊಟ್ಟು ದುಡಿತಾರಲ್ಲ, ಅದು ಆ ಊರಿನ ನಿಜವಾದ ವೈಭವ. ಅಂಥ ವೈಭವ ಇಲ್ಲಿ ಕಾಣುತ್ತದೆ. ಇಷ್ಟು ಹೊತ್ತಾದರೂ ಸಹಿತ ಪಾಪ ತಾವೆಲ್ಲ 2 ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕುಳಿತಿರಲ್ಲ. ಇದೇ ಸಂಸ್ಕಾರ. ಉತ್ತಮನಾಗುವುದು ಅಂದ್ರೆ ಹೆಂಗ? ಏನು ಒಮ್ಮೆ ಸ್ನೋ ಹಚ್ಕೊಂಡು ಪೌಡರ್ ಹಚ್ಕೊಂಡು ಚಲೋ ಬಟ್ಟೆ ಹಾಕೊಂಡು ಬಂದ್ರೆ ಉತ್ತಮ ಆಗ್ಲಿಕ್ಕೆ ಸಾಧ್ಯ ಐತೇನು? ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋಗ್ಬೇಕು. ಎಲ್ಲಿವರೆಗೆ ಕೇಳುದು ಅಂದ್ರೆ ಆಯುಷ್ಯದ ಮಠ ಕೇಳುದು. ಕೇಳಿ 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 ಒಳ್ಳೆ ಸಂಸ್ಕಾರ ಬರ್ತೈತಿ. ಈಗ ನೀವು ಮನ್ಯಾಗ ಒಂದ್ ದಿವ್ಸ ಏನ್ ಮಾಡಿರ್ತೀರಿ ಅಂದ್ರೆ ಚಹಾ ಮಾಡ್ತಿರ್ತೀರ, ಒಂದ್ ದಿವ್ಸ ಸಾರು ಖಾರಬೇಳೆ ಅಂತೀರಿ, ಏನಂತೀರಿ ನೀವು ಕಡೆ ಸಾಂಬಾರ್ ಬಾಡು ಬೊಗೋಣಿಯೊಳಗ ಚಹಾ ಮಾಡಿ ನೋಡ್ರಿ ಹೆಂಗಿರ್ತೈತಿ. ಅದು ಖಾರ ಖಾರ ಇರ್ತೈತಿಲ್ಲ, ಯಾಕಂದ್ರೆ ಅದು ಖಾರದ ಸಂಸ್ಕಾರ ಇರ್ತೈತಿ. ಮತ್ತು ಖಾರದ ಸಂಸ್ಕಾರ ಹೋಗಬೇಕಾಗಿತ್ತು ಅಂದ್ರೆ ಏನೂ ಇಲ್ಲ, ಹಂಗ ಚಹಾ ಮಾಡ್ಕೊಂತ ಹೋಗೋದು. 1 ವಾರ 15 ದಿವ್ಸ ಮಾಡ್ರಿ, ಖಾರದ್ದು ಹೋಗುತ್ತಾ, ಸಿಹಿ ಸಿಹಿ ಹತ್ತೈತಿ. ಹಂಗ ಒಳ್ಳೆಯವನಾಗಬೇಕು, ಉತ್ತಮನಾಗಬೇಕು ಅಂದ್ರೆ ಹಿಂಗೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋದ್ರೆ ಹಿಂದೇನು ತಲೆ ಖಾರ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ, ಜೀವನ ಮಧುರ ಆಗ್ತೈತಿ, ಸಿಹಿ ಆಗ್ತೈತಿ. ಅಂಥ ಒಂದು ಸಂಸ್ಕಾರಯುಕ್ತ ಬದುಕನ್ನು ಕಟ್ಟಿಕೊಳ್ಳುವುದೇ ಉತ್ತಮನಾಗುವಿಕೆ, ಉಪಕಾರ ಮಾಡುವುದು. ಇವೆರಡು ನೆನಪುಳಿತಾವಲ್ಲ. ಯಾರು ಏನಂದ್ರು ಇಷ್ಟ ಅನ್ಕೊಂಡ್ಬಿಡ್ರಿ. ಮನ್ಯಾಗ ಹೆಣ್ಮಕ್ಳು ಹೋಗ್ಕೊಳ್ಳಿ ಅದಕ್ಕೆ ಇದಕ್ಕೆ ಬೈದ್ರು ಅಂದ್ರೆ ಇವೆರಡ ಹೇಳೋದು, ಉತ್ತಮನಾಗು ಉಪಕಾರಿಯಾಗು. ಇಷ್ಟ ಅನ್ಕೊಳ್ಳೋದು, ಏನೋ ವಚನ ಹೇಳ್ಬೇಡ್ರಿ ನೀವು. ಅವ್ರೇನ್ರ ಬೈದ್ರು ಉತ್ತಮನಾಗು ಉಪಕಾರಿಯಾಗು, ಇವೆರಡ ಮಾತ. ಇಷ್ಟ ಅಂದ್ ಬಿಟ್ರೆ ಯಾರ ಮನ್ಯಾಗೂ ಜಗಳ ಆಗೋದಿಲ್ಲ.
ಮತ್ತು ನೀವು ಇಷ್ಟ ಅಂದ್ರೆ ಅವ್ರು ಎಷ್ಟರ ಬೈಲಿ, ಒಂದು ತಾಸು ಬೈಯಲ್ಲಕ್, ಕೊನೆಗೊಂದು ಬಡಿಗೆ ತೊಗೊಂಡು ಹೊಡೆಯಲಕ್ ನಿಮಗೆ. ನೀವೇನಂದ್ರೆ ಏನೂ ಅನ್ನಕ್ಕೆ ಹೋಗ್ಬಾರ್ದು. ಉತ್ತಮನಾಗು, ಉಪಕಾರಿಯಾಗು.